Hi friends, welcome to YouTube channel Study Karnataka. This is the 14th class and in this we will be seeing the 5th act, that is Payment of Wages Act of 1936 part 2. ಇದು 14ನೇ ಕ್ಲಾಸ್ ಆಗಿದ್ದು ನಾವು ವೇತನ ಪಾವತಿ ಕಾಯ್ದೆ 1936ರ ಎರಡನೇ ಭಾಗವನ್ನು ನೋಡ್ತಾ ಇದ್ದೀವಿ. In this we will be seeing the responsibility of payment of wages. Second is fixation of wage periods and what is the date or timing within which you should credit the wages of each and every employee. ಅಂದರೆ ನಾವು ವೇತನ ಪಾವತಿ ಕಾಯ್ದೆಯ ಪ್ರಕಾರ ನೀವು ಎಷ್ಟು ದಿನದ ಒಳಗಾಗಿ ವೇತನವನ್ನು ಅವರಿಗೆ ನೀಡಬೇಕು ಹಾಗೂ ಯಾವ ರೂಪದಲ್ಲಿ ನೀಡಬೇಕು ಈ ರೀತಿಯಾದ ಈ ಕಾಯ್ದೆಯಲ್ಲಿ ಕೊಟ್ಟಿರತಕ್ಕಂಥ ಪ್ರೊವಿಷನ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ. This is responsibility of payment of wages, right? Who is responsible for the payment of wages? It says that the act says that the factory manager of that factory is responsible for the payment of wages in that factory, right? Second, industrial or other establishment person's responsibility for of supervision. That means ಯಾವುದೇ ಆದ ಒಂದು ಕಾರ್ಖಾನೆ ಅಥವಾ ಕೈಗಾರಿಕೆ ಉದ್ಯಮ ಇದ್ದಲ್ಲಿ ಅಲ್ಲಿ ಒಬ್ಬ ನೇಮಿಸಲಾದ ಒಬ್ಬ ವ್ಯಕ್ತಿಯು ಅದಕ್ಕೆ ಜವಾಬ್ದಾರನಾಗಿರುತ್ತಾನೆ, ರೈಟ್? ಅಂದರೆ ವೇತನ ಪಾವತಿಯ ಜವಾಬ್ದಾರಿಯು ಯಾರ ಮೇಲಿರುತ್ತೆ? ಮೊದಲನೇದಾಗಿ ಆ ಕಾರ್ಖಾನೆ ವ್ಯವಸ್ಥಾಪಕರು, ಅಲ್ಲಿಯ ಕಾರ್ಖಾನೆಯ ವ್ಯವಸ್ಥಾಪಕರು ಪ್ರತಿಯೊಬ್ಬ ಉದ್ಯೋಗಿಗೆ ಅವನ ವೇತನವನ್ನು ಪಡೆಯೋದಕ್ಕೆ ಜವಾಬ್ದಾರಿಯು ಈ ಕಾರ್ಖಾನೆಯ ವ್ಯವಸ್ಥಾಪಕರ ಮೇಲೆ ಇರುತ್ತೆ. ಎರಡನೇದಾಗಿ ಕೈಗಾರಿಕಾ ಅಥವಾ ಇತರ ಸಂಸ್ಥೆಗಳು ಮೇಲ್ವಿಚಾರಣೆ ಜವಾಬ್ದಾರಿ ಹೊಂದಿರುವ ವ್ಯಕ್ತಿಗಳನ್ನು ನೇಮಿಸಲಾಗಿರುತ್ತೆ. ಅಂಥ ಒಬ್ಬ ವ್ಯಕ್ತಿಗೆ ಆ ಜವಾಬ್ದಾರಿಯನ್ನು ನೀಡಲಾಗಿರುತ್ತೆ. ಮೂರನೇದಾಗಿ ರೈಲ್ವೇಸ್ ಅ ಪರ್ಸನ್ ನಾಮಿನೇಟೆಡ್ ಬೈ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಫಾರ್ ಸ್ಪೆಸಿಫೈಡ್ ಏರಿಯಾ, ರೈಟ್? ದಟ್ ಮೀನ್ಸ್ ಫಾರ್ ಸ್ಪೆಸಿಫೈಡ್ ಏರಿಯಾ ದೇರ್ ವಿಲ್ ಬಿ ಎ ನಾಮಿನೇಟೆಡ್ ಪರ್ಸನ್ ಹೂ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ವೇಜಸ್ ಇನ್ ದಿ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, ರೈಟ್? ಅಂದರೆ ರೈಲ್ವೆ ಏನು ಮಾಡುತ್ತೆ, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ರೈಲ್ವೆ ಆಡಳಿತದಿಂದ ನಾಮನಿರ್ದೇಶನಗೊಂಡ ಒಬ್ಬ ವ್ಯಕ್ತಿಯನ್ನು ಅವರು ನೇಮಿಸಿರ್ತಾರೆ, ಹೌದಾ? ನಾಮನಿರ್ದೇಶನ ಮಾಡಿರ್ತಾರೆ. ಅಂಥ ಒಬ್ಬ ವ್ಯಕ್ತಿಗೆ ಆ ಜವಾಬ್ದಾರಿಯನ್ನು ನೀಡಲಾಗಿರುತ್ತೆ. ನೆಕ್ಸ್ಟ್, ಇನ್ ಟರ್ಮ್ಸ್ ಆಫ್ ಕಾಂಟ್ರಾಕ್ಟರ್, ಇಫ್ ಎಟ್ ಆಲ್ ಹಿ ಈಸ್ ಎ ಕಾಂಟ್ರಾಕ್ಟರ್ ಹಿ ನಾಮಿನೇಟ್ಸ್ ಆರ್ ಡೆಸಿಗ್ನೇಟ್ಸ್ ಅ ಪರ್ಸನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ವೇಜಸ್ ಇನ್ ದಟ್ ಕಾಂಟ್ರಾಕ್ಟರ್. ಅಂದರೆ ಗುತ್ತಿಗೆದಾರರು ಏನು ಮಾಡ್ತಾರೆ, ಅಂಥ ಗುತ್ತಿಗೆದಾರರಿಂದ ಗೊತ್ತುಪಡಿಸಿದ ಒಬ್ಬ ವ್ಯಕ್ತಿಯನ್ನು ನೇಮಿಸಲಾಗಿರುತ್ತೆ. ಅಂಥ ವ್ಯಕ್ತಿಯು ಅವನಿಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸ ಮಾಡುವ ಉದ್ಯೋಗಿಗಳಿಗೆ ವೇತನವನ್ನು ಪಾವತಿ ಮಾಡುವ ಜವಾಬ್ದಾರಿಯು ಆತನಿಗೆ ನೀಡಲಾಗಿರುತ್ತೆ. ನೆಕ್ಸ್ಟ್, ಫಿಕ್ಸೇಷನ್ ಆಫ್ ವೇಜ್ ಪೀರಿಯಡ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಈ ಸೆಕ್ಷನ್ನಿಂದ ನಿಮಗೆ ಕ್ವಶನ್ ಬರ್ತಕ್ಕಂಥ ಚಾನ್ಸ್ ಭಾಳಿದೆ. ಯಾಕಂದರೆ ಈಗ ನೀವು ಯಾವುದೇ ಆದ ಒಂದು ಜಾಬ್ ಸೇರಿದ ಮೇಲೆ ನಿಮಗೆ ಎಷ್ಟು ದಿನದ ಒಳಗಾಗಿ ವೇತನವನ್ನು ನೀಡಬೇಕೆಂದು ಈ ಕಾಯ್ದೆ ಹೇಳಿರುತ್ತೆ, ಹೌದಾ? ಅದನ್ನು ಈಗ ನಾವು ನೋಡ್ತಿದ್ವಿ. ದಟ್ ಮೀನ್ಸ್ ಎವ್ರಿ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದಿ ಪೇಮೆಂಟ್ ಆಫ್ ವೇಜಸ್ ಶಾಲ್ ಫಿಕ್ಸ್ ಎ ಪೀರಿಯಡ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ವೇಜಸ್ ಶಾಲ್ ಬಿ ಪೇಯಬಲ್, ರೈಟ್? ದಟ್ ಮೀನ್ಸ್ ಹೂಎವರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪೇಮೆಂಟ್ ಆಫ್ ವೇಜಸ್ ಹಿ ವಿಲ್ ಫಿಕ್ಸ್ ಎ ಪೀರಿಯಡ್ on which either your wages should be paid on daily basis or should be paid on weekly basis or should be paid monthly, right? And this act also provides some of the provisions which says that no wage period shall exceed 1 month. Do remember this, right? The wage period, that means whatever payment they are making for you, it should be within 1 month, right? It should not exceed 1 month. That means you should not pay the employee after or for 2 months or 3 months, but within 1 month you should make the payment of that employee. And it says that means wage can be paid on daily basis, on weekly basis or fortnightly, that means for every 15 days, and monthly one. That means maximum limit is for month. After a month you should not say that I will pay you after 2 months, because that is not in the rules and that will be an offense or it will lead for the penalty. It says that wage period for payment of wages to employees by employer should not exceed 30 days. Do remember this, it should not exceed 30 days. But wages cannot be paid for quarterly, right? For 3 months, it should not be paid. It cannot be paid. It also says that wages should be within 1 month or after 1 month.
ಬಟ್ ಮೋರ್ ದ್ಯಾನ್ ದ್ಯಾಟ್ ಇಟ್ ವಿಲ್ ನಾಟ್ ಬಿ ಅಲೌಡ್ ಆರ್ ಹಾಫ್ ಇಯರ್ಲಿ ಆರ್ ಒನ್ಸ್ ಇನ್ ಎ ಇಯರ್. ಕನ್ನಡದಲ್ಲಿ ನೋಡಬೇಕಾದ್ರೆ ವೇತನ ಅವಧಿಗಳ ನಿಗದಿ, ರೈಟ್. ಈಗ ವೇತನ ಪಾವತಿಗೆ ಜವಾಬ್ದಾರರಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ಅಂಥ ವೇತನಗಳನ್ನು ಪಾವತಿಸಬೇಕಾದ ಅವಧಿಗಳನ್ನು ನಿಗದಿಪಡಿಸಿರುತ್ತಾರೆ, ರೈಟ್. ಯಾರು ನಿಮಗೆ ವೇತನ ಮಾಡ್ತಾರೆ ಅವರೇ ನಿಗದಿಪಡಿಸುತ್ತಾರೆ. ಆದರೆ ಈ ಕಾಯ್ದೆ ಏನು ಹೇಳುತ್ತಂದರೆ ಯಾವುದೇ ವೇತನ ಅವಧಿಯು 1 ತಿಂಗಳು ಮೀರಬಾರದು, ರೈಟ್. ಅಂದರೆ ನಿಮಗೆ ಯಾವುದೇ ಆದ ಒಂದು ವೇತನ ಕೊಟ್ಟಲ್ಲಿ ಅದು ಕೇವಲ ನಿಮಗೆ ಮ್ಯಾಕ್ಸಿಮಮ್ 1 ತಿಂಗಳು ಒಳಗಾಗಿ ಕೊಡಬೇಕು. ಈಗ ನೀವು 1 ತಿಂಗಳು ಕೆಲಸ ಮಾಡಿದರೆ ಮುಂದಿನ 7ನೇ ತಾರೀಕು ಒಳಗಾಗಿ ನಿಮಗೆ ವೇತನವನ್ನು ಅವರು ಪಾವತಿ ಮಾಡಬೇಕು. ಒಂದು ವೇಳೆ ಹಂಗೆ ಪಾವತಿ ಮಾಡಲಿಲ್ಲ ಅಂದರೆ ನಿಮಗೆ ಕೆಲವು ದಂಡಗಳನ್ನು ಈ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಅಂಥ ಒಂದು ದಂಡಗಳನ್ನು ನಿಮಗೆ ಅವರು ವಿಧಿಸುತ್ತಾರೆ. ಮತ್ತು ಇವರೇನು ಹೇಳ್ತಾರೆ, ವೇತನವನ್ನು ದೈನಂದಿನ, ಸಾಪ್ತಾಹಿಕ, 15 ದಿನಗಳಿಗೊಮ್ಮೆ ಮತ್ತು ಮಾಸಿಕವಾಗಿ ಮಾತ್ರ ಪಾವತಿಸಬಹುದು. ಅಂದರೆ ಮಾಸಿಕ ನಂತರ ನೀವು ಪಾವತಿಸಲಿಕ್ಕೆ ಸಾಧ್ಯವಿಲ್ಲ, ಆ ಅವಕಾಶ ಈ ಕಾಯ್ದೆಯಲ್ಲಿ ಕೊಟ್ಟಿಲ್ಲ. ಇವರೇನು ಹೇಳ್ತಾರೆ, ವೇತನವನ್ನು ತ್ರೈಮಾಸಿಕ, ಅರ್ಧಮಾಸಿಕ ಅಥವಾ ವರ್ಷಕ್ಕೊಮ್ಮೆ ಪಾವತಿಸಲಾಗುವುದಿಲ್ಲ, ರೈಟ್. ಅಂದರೆ ನೀವು ಕೇವಲ ಮ್ಯಾಕ್ಸಿಮಮ್ ಆಗಿ 1 ತಿಂಗಳ ಒಳಗಾಗಿ ನೀವು ಅವರಿಗೆ ಪೇಮೆಂಟನ್ನು ಕೊಡಬೇಕು. ನೀವು ಪ್ರತಿ 2 ತಿಂಗಳಿಗೊಮ್ಮೆ, ಪ್ರತಿ 3 ತಿಂಗಳಿಗೊಮ್ಮೆ ಕೊಡ್ತೀನಿ ಅಂತ ನೀವು ಆ ಪ್ರೊವಿಷನ್ಸನ್ನು ಮಾಡಲಿಕ್ಕೆ ಬರೋದಿಲ್ಲ, ರೈಟ್. ಈ ಕಾಯ್ದೆ ಏನು ಹೇಳುತ್ತಂದರೆ ನೀವು ಮ್ಯಾಕ್ಸಿಮಮ್ ಆಗಿ ಅವರಿಗೆ 1 ತಿಂಗಳ ಪೇಮೆಂಟನ್ನು ಹೆಲ್ಡ್ ಮಾಡಿ 1 ತಿಂಗಳಾದಮೇಲೆ ನೀವು ಅವರಿಗೆ ವೇತನವನ್ನು ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್, ಟೈಮ್ ಆಫ್ ಪೇಮೆಂಟ್ ಆಫ್ ವೇಜಸ್, ರೈಟ್. ಈಗ ನಿಮಗೆ 1 ತಿಂಗಳು ಒಳಗಾಗಿ ಕೊಡಬೇಕಂತ ಹೇಳ್ತಾರೆ, ಹೌದಾ. ಆದರೆ ಆ ಯಾವ ಡೇಟ್ ಒಳಗಾಗಿ ಅದನ್ನು ಕೊಡಬೇಕು, ಎಷ್ಟು ದಿನದ ಒಳಗಾಗಿ ನಿಮಗೆ ಆ ವೇತನವನ್ನು ಕೊಡಬೇಕು ಅದನ್ನು ಕೂಡ ಈ ಕಾಯ್ದೆ ಹೇಳುತ್ತೆ. ಇಟ್ ಸೇಸ್ ದ್ಯಾಟ್ ರೈಲ್ವೆ, ಫ್ಯಾಕ್ಟ್ರಿ or industrial or other establishment, if there are less than 1000 employees, do remember this, it is less than 1000, that is 1k. If there are less than 1000 employees, wages of employees should be paid before the expiry of the 7th day after the last day of the wage period, right. That means ಈಗ ನೀವು 1 ತಿಂಗಳು ಕೆಲಸ ಮಾಡಿರ್ತೀರ, 1ನೇ ಜನವರಿ ಅಂತ 1ನೇ ಫೆಬ್ರವರಿ ಮಟ್ಟ ಕೆಲಸ ಮಾಡಿರ್ತೀರ, ರೈಟ್. ಅಂದರೆ ನಿಮ್ಮ ವೇತನ ಮ್ಯಾಕ್ಸಿಮಮ್ ಆಗಿ ಫೆಬ್ರವರಿ 7ನೇ ತಾರೀಕಿನ ಒಳಗಾಗಿ ನಿಮಗೆ ಅವರು ವೇತನವನ್ನು ನಿಮ್ಮ ಅಕೌಂಟಿಗಾಗಲಿ, ನಿಮಗೆ ಚೆಕ್ ಆಗಲಿ ಅಥವಾ ಕ್ಯಾಶ್ ಆಗಲಿ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್, ಇಟ್ ಸೇಸ್ ದ್ಯಾಟ್ ದ ಸೆಕೆಂಡ್ ಪ್ರೊವಿಷನ್ ಇಸ್ ದ್ಯಾಟ್ ಅದರ್ ರೈಲ್ವೆ ಫ್ಯಾಕ್ಟ್ರಿ ಆರ್ ಇಂಡಸ್ಟ್ರಿಯಲ್ ಆರ್ ಅದರ್ ಎಸ್ಟಾಬ್ಲಿಷ್ಮೆಂಟ್, if there are more than 1000 employees, do remember this, if there are more than 1000 employees, wages of the employees should be paid before the expiry of the 10th day. That means maximum will be 10th February or 10th day of every month after the last day of the wage period. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ರೈಲ್ವೆ, ಕಾರ್ಖಾನೆ ಅಥವಾ ಕೈಗಾರಿಕಾ ಅಥವಾ ಇತರ ಸಂಸ್ಥೆಗಳು 1000ಕ್ಕಿಂತ ಕಡಿಮೆ ಉದ್ಯೋಗಿಗಳಿದ್ದರೆ ವೇತನ ಅವಧಿಯು ಕೊನೆಯ ದಿನದ ನಂತರ 7ನೇ ದಿನದ ಮುಕ್ತಾಯಕ್ಕೆ ಮುಂಚಿತವಾಗಿ ನೌಕರರ ವೇತನವನ್ನು ಪಾವತಿಸಬೇಕು, ಹೌದಾ. ಅಂದರೆ ಈಗ ನೀವು 1ನೇ ಜನವರಿ ಅಂತ 1ನೇ ಫೆಬ್ರವರಿ ಮಟ್ಟ ವರ್ಕ್ ಮಾಡಿರ್ತೀರಾ, ಅಂದರೆ ನಿಮ್ಮ ವೇತನವು 7ನೇ ಫೆಬ್ರವರಿ ಒಳಗಾಗಿ, 7ನೇ ತಾರೀಕು ಯಾವುದೇ ಆದ ಒಂದು ತಿಂಗಳಿನ 7ನೇ ತಾರೀಕು ಒಳಗಾಗಿ ನಿಮಗೆ ಅವರು ವೇತನವನ್ನು ನೀಡಬೇಕು. ಅದನ್ನು ಮತ್ತೊಂದು ಏನು ಹೇಳುತ್ತಂದರೆ, ನಿಮಗೆ ಅಲ್ಲಿ 1000ಕ್ಕಿಂತ ಹೆಚ್ಚು ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದಲ್ಲಿ ಪ್ರತಿ ತಿಂಗಳಿನ 10ನೇ ದಿನದ, ಅಂದರೆ ಈಗ ವೇತನ ನೀವು 1ನೇ ಫೆಬ್ರವರಿ ನಿಮಗೆ ವೇತನ ಸಿಗಬೇಕಾಗಿರುತ್ತೆ, ಆದರೆ ಮ್ಯಾಕ್ಸಿಮಮ್ ಆಗಿ ನಿಮಗೆ 10ನೇ ಫೆಬ್ರವರಿ ಒಳಗಾಗಿ ನಿಮಗೆ ವೇತನವನ್ನು ಪಾವತಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್ ಪ್ರೊವಿಷನ್ ಇಸ್ ದ್ಯಾಟ್ ಫಾರ್ ಎಂಪ್ಲಾಯೀಸ್ ಆಫ್ ಪೋರ್ಟ್ ಏರಿಯಾ, ದಟ್ ಮೀನ್ಸ್ ಹೂ ಆರ್ ವರ್ಕಿಂಗ್ ಇನ್ ದಿ ಪೋರ್ಟ್ ರೀಜನ್ಸ್, ರೈಟ್, ಸಚ್ ಆಸ್ ಕೋಸ್ಟ್ ಗಾರ್ಡ್, these are nothing but port areas, mines, wharf or jetty, wages of employees should be paid before the expiry of the 7th day of the last day of the wage period. That means for every 7th day of the each month your wage should be credited. Next provision, it says that if the employee is terminated or removed, this is very very important, do remember this, this is very very important. If employee is terminated or removed from the employment by the employer, the wage of that employee should be paid within 2 days from the day on which he has been removed or terminated. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ಬಂದರು ಪ್ರದೇಶಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅಂಥವರಿಗೆ ನೀವು ವೇತನವನ್ನು ಪ್ರತಿ ತಿಂಗಳಿನ 7ನೇ ತಾರೀಕಿನ ಒಳಗಾಗಿ ನೀವು ಅವರಿಗೆ ವೇತನವನ್ನು ಪಾವತಿಸಬೇಕಾಗುತ್ತೆ. ಎರಡನೇ ಪ್ರೊವಿಷನ್ಸ್ ಅಂದರೆ ಉದ್ಯೋಗದಾತರು ಉದ್ಯೋಗಿಯನ್ನು ಕೆಲಸದಿಂದ ತೆಗೆದು ಹಾಕಿದರೆ ಅಥವಾ ಆ ಉದ್ಯೋಗಿಯ ಅಂದರೆ ಅವರು ವಜಾ ಮಾಡಿದರೆ ಅಂಥ ಒಂದು ಉದ್ಯೋಗಿಗೆ
ನೀವು ವೇತನವನ್ನು ಅವನನ್ನು ತೆಗೆದುಹಾಕಿದ ಅಥವಾ ವಜಾಗೊಳಿಸಿದ ದಿನದಿಂದ 2ನೇ ದಿನದ ಒಳಗಾಗಿ ಪಾವತಿಸಬೇಕು. ನೆನ್ಪಿಟ್ಕೊಳ್ಳಿ. ಈಗ ಒಂದು ವೇಳೆ ತಿಳ್ಕೊಳ್ಳಿ, ನೀವು 1ನೇ ಜನವರಿಗೆ ನಿಮಗೆ ಅವರು ವಜಾಗೊಳಿಸ್ತಾರೆ ಅಂದರೆ ನಿಮಗೆ ಮ್ಯಾಕ್ಸಿಮಮ್ ಆಗಿ 3ನೇ ಜನವರಿ 3rd ಜನವರಿ ಒಳಗಾಗಿ ನಿಮಗೆ ಎಲ್ಲ ವೇತನವನ್ನು ಅವರು ನಿಮಗೆ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್, ಡಿಡಕ್ಷನ್ಸ್ ವಿಚ್ ಮೇ ಬಿ ಮೇಡ್ ಫ್ರಮ್ ದಿ ವೇಜಸ್. ರೈಟ್, ದಟ್ ಮೀನ್ಸ್ ವಾಟ್ ಆರ್ ದಿ ಡಿಡಕ್ಷನ್ಸ್ ದಟ್ ಕ್ಯಾನ್ ಬಿ ಮೇಡ್ ಫ್ರಮ್ ದಿ ವೇಜಸ್ and what is the maximum limit. They have mentioned these also. Every amount paid by the employee, do remember this, every amount paid by the employee to his employer is called deductions. Right, ಅಂದರೆ ಉದ್ಯೋಗಿಯು ಉದ್ಯೋಗದಾತನಿಗೆ ಕೊಡ್ತಕ್ಕಂಥ ಪ್ರತಿಯೊಂದು ಹಣ ದಂಡವೆಂದು ಕನ್ಸಿಡರ್ ಆಗುತ್ತೆ. ಅಂದರೆ ಅದನ್ನು ನೀವು ಪ್ರತಿಯೊಂದು ದಂಡ ಅಂದರೆ ಆ ವೇತನದಲ್ಲಿ ಏನೆಲ್ಲ ಕಡಿತ ಮಾಡಬೇಕಲ್ಲ ಅಂಥ ಒಂದು ಕಡಿತವನ್ನು ಉದ್ಯೋಗಿಯು ಪ್ರತಿಯೊಂದು ಹಣ ಉದ್ಯೋಗದಾತನಿಗೆ ಕೊಡ್ತಕ್ಕಂಥ ಪ್ರತಿಯೊಂದು ಹಣವನ್ನು ಕಡಿತವೆಂದು ಕನ್ಸಿಡರ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಸೇಸ್ ದ್ಯಾಟ್ ದ ಫೈನ್ಸ್, ವಾಟ್ ಎವರ್ ಫೈನ್ಸ್ ದಟ್ ಆರ್ ಡಿಡಕ್ಟೆಡ್ ಫ್ರಮ್ ದಿ ವೇಜಸ್, ಇಟ್ ಶುಡ್ ನಾಟ್ ಎಕ್ಸೀಡ್ ದಿ 3% ಆಫ್ ಹಿಸ್ ವೇಜಸ್. ರೈಟ್, ದಟ್ ಮೀನ್ಸ್ ಇಫ್ ಎಟ್ ಆಲ್ ಡೂ ರಿಮೆಂಬರ್, ಇಫ್ ಹಿಸ್ ವೇಜ್ ಇಸ್ 100 rupees per day, right, then the fine should not exceed 3 rupees. Right, because 3% is nothing but 3 rupees of 100. It should not exceed 3% of his wages. Next, absence from the duty. It says that if at all he is absent for 1 day, do remember, if at all he is absent for 1 day, then his wage should be deducted only for 1 day and not for 2 or 3 days. This is the provision that has been provided in this act. Next, it says that for damage or loss of goods made by the employee due to his negligence, the amount should be deducted only for the loss that he has made and it should not be more than that. The next provision is that house accommodation supplied by the employer or by the government or any housing board, for that whatever the amount is applicable, you should deduct it from his wages or salary. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ವೇತನದಿಂದ ಮಾಡಬಹುದಾದ ಕಡಿತಗಳು. ಹೌದಾ, ಉದ್ಯೋಗಿಯು ತನ್ನ ಉದ್ಯೋಗದಾತರಿಗೆ ಪಾವತಿಸುವ ಪ್ರತಿಯೊಂದು ಪ್ರತಿಯೊಂದು ಮೊತ್ತವನ್ನು ಕಡಿತಗಳು ಎಂದು ಕರೆಯಲಾಗುತ್ತದೆ. ಹೌದು, ಅದರಲ್ಲಿ ಏನು ಹೇಳ್ತಾರೆ ಅಂದರೆ ದಂಡ. ಈಗ ನೀವು ಅವರಿಗೆ ದಂಡ ವಿಧಿಸಿದರೆ ಅವರ ವೇತನದಿಂದ ನೀವು ಅದನ್ನು ಕಡಿತ ಮಾಡ್ತೀರ, ಆದರೆ ಅದು ವೇತನದ 3% ಮೀರಬಾರದು. ಅಂದರೆ ಈಗ ನಿಮಗೆ 100 ರೂಪಾಯಿ ವೇತನವಿದ್ದಲ್ಲಿ ಅದು ಮ್ಯಾಕ್ಸಿಮಮ್ ದಂಡ 3 ರೂಪಾಯಿ ಮಾತ್ರ ಇರಬೇಕು. ಒಂದು ವೇಳೆ ಅವರು ಹಾನಿ ಮಾಡಿದ್ದು 6 ರೂಪಾಯಿ ಆಗಿದ್ದರೆ ನೀವು ಈ ತಿಂಗಳು ಅವರಿಗೆ 3 ರೂಪಾಯಿಯನ್ನು ವಿಧಿಸಿ, ಮುಂದಿನ ತಿಂಗಳು 3 ರೂಪಾಯಿಯನ್ನು ವಿಧಿಸಿ. ಯಾಕಂದರೆ ದಂಡವು ಮ್ಯಾಕ್ಸಿಮಮ್ ಆಗಿ 3% ಮೀರಬಾರದೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಒಂದು ವೇಳೆ ಆ ಉದ್ಯೋಗಿಯು ಕರ್ತವ್ಯಕ್ಕೆ ಗೈರು ಹಾಜರಾದಲ್ಲಿ ಅವನು ಗೈರು ಹಾಜರಾಗಿದ್ದ ಕೇವಲ ಎಷ್ಟು ದಿನ, ಈಗ 1 ದಿನ ಗೈರು ಹಾಜರಾಗಿದ್ದಲ್ಲಿ ಅವನ ವೇತನವು ಕೇವಲ 1 ದಿನ ನೀವು ಕಡಿತ ಮಾಡಬೇಕು. ಆದರೆ 1 ದಿನ ಗೈರು ಹಾಜರಾದಲ್ಲಿ 3 ಅಥವಾ 4 ದಿನದ ವೇತನವನ್ನು ಕಡಿತ ಮಾಡಬಾರದು ಎಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ತನ್ನ ನಿರ್ಲಕ್ಷ್ಯದಿಂದಾಗಿ ಉದ್ಯೋಗಿಯು ಮಾಡಿದ ಸರಕುಗಳಿಗೆ ಹಾನಿ ಅಥವಾ ನಷ್ಟವಾದಲ್ಲಿ ಅಂಥ ಒಂದು ಎಷ್ಟು ಹಾನಿಯಾಗಿರುತ್ತೆ ಅಷ್ಟೇ ಮೊತ್ತವನ್ನು ನೀವು ಅವನ ವೇತನದಿಂದ ಕಡಿತ ಮಾಡಬೇಕು. ಆದರೆ ಅದರಿಗಿಂತ ಹೆಚ್ಚಾಗಿ ನೀವು ಅದನ್ನು ಕಡಿತ ಮಾಡಲಿಕ್ಕೆ ಬರೋದಿಲ್ಲ. ಮತ್ತೊಂದು ಏನು ಹೇಳ್ತಾರೆ, ಇದು ಕೇವಲ 3% ಇರಬೇಕಂತ ಹೇಳ್ತಾರೆ. ಹೌದಾ, ಅವನ ವೇತನದ 3% ಮಾತ್ರವಾಗಿರಬೇಕು. ಉದ್ಯೋಗದಾತರು ಅಥವಾ ಸರ್ಕಾರವು ಅಥವಾ ಯಾವುದೇ ಹೌಸಿಂಗ್ ಬೋರ್ಡ್ ಒದಗಿಸುವ ಮನೆ ಮತ್ತು ವಸತಿ, ಹೌದಾ, ಇದರ ಮೊತ್ತವನ್ನು ಕೂಡ ಇವನ ವೇತನದಿಂದ ನೀವು ಕಡಿತ ಮಾಡಬಹುದೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, the sum of the other deductions that can be made from the wages are recovery of advances connected with the excess payment or advance payment of wages. Right, that means instead of depositing 1000 rupees as your salary, if they have deposited 2000, then this excess amount can be deducted each and every month in less installment from your salary. Next, it says that recovery of loans made from welfare labor fund. That means whatever, if at all you have taken the loan as being an employee, then that loan will be deducted from your salary each and every month in terms of installments. Next, third is that loans granted for house building or other purposes. That means if at all there is a loan that has been provided for you in order to construct your own house, then
It will be deducted from your salary each and every month in terms of installment. Next, it says that deductions of income tax payable by the employed person. If at all you are eligible for, or else you are a taxpayer, then there will be tax deduction at the source. That means the amount will be deducted from your wages itself. Next, deduction for payments to cooperative societies and insurance schemes. Maintenance of registers and records. That means you should maintain the register and records, and for that whatever amount is charged, it will be deducted from the employee's salary. ಅಂದರೆ ಕನ್ನಡದಲ್ಲಿ ರಿಕವರಿ ಆಫ್ ಅಡ್ವಾನ್ಸಸ್ ಕನೆಕ್ಟೆಡ್ ವಿತ್ ದಿ ಎಕ್ಸಸ್ ಪೇಮೆಂಟ್ ಆ್ಯಂಡ್ ಅಡ್ವಾನ್ಸ್ ಆಫ್ ಪೇಮೆಂಟ್ ಆಫ್ ವೇಜಸ್. ಅಂದರೆ ಈಗ ನಿಮಗೆ 1,000 ರೂಪಾಯಿ ಅವರು ಪಾವತಿ ಮಾಡಬೇಕಾಗಿತ್ತು, ಆದರೆ ಅದರ ಬದಲಾಗಿ 2,000 ರೂಪಾಯಿಯನ್ನು ಪಾವತಿ ಮಾಡಿರ್ತಾರೆ, ಹೌದಾ? ಈಗ ಈ ಎಕ್ಸಸ್ಸನ್ನು ಈಗ ಏನು ಹೆಚ್ಚುವರಿ ನಿಮಗೆ ಮೊತ್ತವನ್ನು ಹಾಕಿರ್ತಾರೆ, ಆ ಮೊತ್ತವನ್ನು ನಿಮ್ಮ ಅಕೌಂಟಿಂದ ಅಂದರೆ ನಿಮ್ಮ ವೇತನದಿಂದ ಪ್ರತಿ ತಿಂಗಳಿಗೆ 100 ರೂಪಾಯಿ 200 ರೂಪಾಯಿಯಾಗಿ ಅದನ್ನು ಡಿಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಎರಡನೇದು ರಿಕವರಿ ಆಫ್ ಲೋನ್ಸ್ ಮೇಡ್ ಫ್ರಮ್ ದಿ ವೆಲ್ಫೇರ್ ಲೇಬರ್ ಫಂಡ್. ಹೌದಾ? ಅಂದರೆ ಈಗ ಪ್ರತಿಯೊಬ್ಬ ಕಾರ್ಖಾನೆಯಲ್ಲಿ ಒಂದು ವೆಲ್ಫೇರ್ ಲೇಬರ್ ಫಂಡ್ ಅಂತ ಇರುತ್ತೆ. ಅಂದರೆ ಉದ್ಯೋಗಿ ತನಗೆ ಅನುಕೂಲ ಅಂದರೆ ತನಗೆ ಬೇಕಾದಾಗ ಅವನು ಒಂದು ಲೋನ್ ಮಾಡಿರ್ತಾನೆ, ಹೌದಾ? ಈ ವೆಲ್ಫೇರ್ ಲೇಬರ್ ಫಂಡಿಂದ ಲೋನ್ ಮಾಡಿದಾಗ ಅಂಥ ಒಂದು ಲೋನಿನ ಇನ್ಸ್ಟಾಲ್ಮೆಂಟನ್ನು ನಿಮ್ಮ ವೇತನದಿಂದ ಕಡಿತವನ್ನು ಮಾಡ್ತಾರೆ. ನೆಕ್ಸ್ಟ್, ಇಟ್ ಆಲ್ಸೋ ಸೇಸ್ ದ್ಯಾಟ್ ಡಿಡಕ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಬೈ ದಿ ಎಂಪ್ಲಾಯ್ಡ್ ಪರ್ಸನ್. ಹೌದಾ? ಅಂದರೆ ಈಗ ಒಂದು ವೇಳೆ ನೀವು ನಿಮ್ಮ ಸ್ಯಾಲ್ರಿಯು 5 ಲಕ್ಷಕ್ಕಿಂತ ಹೆಚ್ಚಾಗಿದ್ದಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಆಗ್ತೀರ, ಹೌದಾ? ಟ್ಯಾಕ್ಸ್ ಪೇಯರ್ ಆದಮೇಲೆ ಏನಾಗುತ್ತೆ, ನಿಮ್ಮ ವೇತನದಿಂದ ಸರ್ಕಾರಕ್ಕೆ ಹೋಗ್ತಕ್ಕಂಥ ಟ್ಯಾಕ್ಸನ್ನು ನಿಮ್ಮ ವೇತನ ಕೊಡುವುದಕ್ಕಿಂತ ಮುಂಚೆನೇ ಅದರಲ್ಲಿ ಕಡಿತವನ್ನು ಮಾಡಿ ನಿಮಗೆ ಕೊಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಡಿಡಕ್ಷನ್ ಆಫ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್, ಡಿಡಕ್ಷನ್ ಆಫ್ ಫಾರ್ ಪೇಮೆಂಟ್ ಟು ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಇನ್ಶೂರೆನ್ಸ್ ಸ್ಕೀಮ್ಸ್. ರೈಟ್? ನಿಮಗೆ ಒಂದು ವೇಳೆ ನೀವು ಇನ್ಶೂರೆನ್ಸ್ ಮಾಡಿದ್ದರೆ ಅಥವಾ ನೀವು ಕೋಆಪರೇಟಿವ್ ಸೊಸೈಟಿ ಅಂತ ಯಾವುದೇ ಆದರೂ ಒಂದು ಲೋನ್ ತೊಗೊಂಡಿದ್ದರೆ ಅಂಥ ಒಂದು ಮೊತ್ತವನ್ನು ನಿಮ್ಮ ವೇತನದಿಂದ ಕಡಿತ ಮಾಡ್ತಾರೆ. ನೆಕ್ಸ್ಟ್, ಮೇಂಟೆನೆನ್ಸ್ ಆಫ್ ರಿಜಿಸ್ಟರ್ಸ್ ಆ್ಯಂಡ್ ರೆಕಾರ್ಡ್ಸ್. ಈಗ ನಿಮ್ಮ ರಿಜಿಸ್ಟರ್ ಮತ್ತು ರೆಕಾರ್ಡ್ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಮೊತ್ತ ಖರ್ಚಾಗುತ್ತೆ ಆ ಮೊತ್ತವನ್ನು ಕೂಡ ನಿಮ್ಮ ವೇತನದಿಂದ ಕಡಿತ ಮಾಡಬಹುದೆಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಇಟ್ ಟಾಕ್ಸ್ ಅಬೌಟ್ ದಿ ಇನ್ಸ್ಪೆಕ್ಟರ್ಸ್. ದ ಆ್ಯಕ್ಟ್ ಆಲ್ಸೋ ಟಾಕ್ಸ್ ಅಬೌಟ್ ದಿ ಇನ್ಸ್ಪೆಕ್ಟರ್ಸ್. ಇಟ್ ಸೇಸ್ ದ್ಯಾಟ್ ದ ಸ್ಟೇಟ್ ಗೌರ್ಮೆಂಟ್ ಮೇ ಅಪಾಯಿಂಟ್ ಅನ್ ಇನ್ಸ್ಪೆಕ್ಟರ್ ಫಾರ್ ದಿ ಪರ್ಪಸ್ ಆಫ್ ದಿಸ್ ಆ್ಯಕ್ಟ್. ರೈಟ್? ನೆಕ್ಸ್ಟ್, ಇಟ್ ಸೇಸ್ ದ್ಯಾಟ್ ವಾಟ್ ಆರ್ ದಿ ಪವರ್ಸ್ ಆಫ್ ದೋಸ್ ಇನ್ಸ್ಪೆಕ್ಟರ್ಸ್. Enquiry and examination. Right? If at all the inspector feels that there should be an inquiry that should be held in the factory or any of the organization, then he may visit that and he will inquiry and he will go ahead with the examination. Next, it says that the inspect and search any premises. If he sees that there is some irregularity in the industry or factory, then he will visit that, he will examine it, right? He will visit the premises and he will examines it and he will provide the report to the higher level authority. ಅಂದರೆ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಬೇಕೆಂದು ಈ ಕಾಯ್ದೆ ಹೇಳುತ್ತೆ. ಇನ್ಸ್ಪೆಕ್ಟರ್ಗಳನ್ನು ಯಾರು ನೇಮಕ ಮಾಡ್ತಾರೆ? ಈ ಕಾಯ್ದೆಯ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು, ಇದನ್ನು ನೆನಪಿಟ್ಕೊಳ್ಳಿ, ರಾಜ್ಯ ಸರ್ಕಾರವು ಇನ್ಸ್ಪೆಕ್ಟರನ್ನು ನೇಮಿಸಬಹುದು. ಅದರ ಜೊತೆಗೆ ಅವರ ಅಧಿಕಾರಗಳನ್ನು ಹೇಳುತ್ತದೆ. ಅವರ ಅಧಿಕಾರವೆಂದರೆ ವಿಚಾರಣೆ ಮತ್ತು ಪರೀಕ್ಷೆ. ಈಗ ಯಾವುದೇ ಆದ ಒಂದು ಫ್ಯಾಕ್ಟರಿಯಲ್ಲಿ ಏನಾದರೂ ಒಂದು ಗೊಂದಲ ಇದೆ ಎಂದು ಅನಿಸಿದ್ದಲ್ಲಿ ಇನ್ಸ್ಪೆಕ್ಟರ್ಗಳು ಅಂಥ ಒಂದು ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಬಹುದು ಎಂದು ಈ ಕಾಯ್ದೆ ಹೇಳುತ್ತದೆ. ಎರಡನೇದಾಗಿ ಯಾವುದೇ ಆವರಣವನ್ನು ಪರಿಶೀಲಿಸಬಹುದು. ಅಂದರೆ ಇದೇ ಆವರಣ ನೀವು ಹೋಗಬಾರ್ದು ಅಂತಕ್ಕಂಥ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ರೈಟ್? ಯಾವುದೇ ಆದ ಒಂದು ಆವರಣ ನೀವು ಪರಿಶೀಲಿಸಬಹುದು ಮತ್ತು ಶೋಧಿಸಬಹುದು. Next, it says that supervise the payment of wages to the persons employed. That means if at all he visits any of the premises, if he sees that there are more than 1,000 people or below 1,000 people, then he will ask about within how much time period the wages has been credited, and are your wages credited accordingly or periodically. These kind of questions are asked by the inspectors and he will inspect the things according to his own will. Next, it says that seize or take the copies of such registers or documents or portions. That means if at all he sees some of the irregularities, then he can take the copies of those registers that has been maintained in the industry in order to audit those things. ಅಂದರೆ ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ವೇತನ ಪಾವತಿಯ ಮೇಲ್ವಿಚಾರಣೆಯನ್ನು ಕೂಡ ಇನ್ಸ್ಪೆಕ್ಟರ್ಗಳು ಮಾಡಬಹುದು.
ಅಂದರೆ ಏನು ಹೇಳ್ತಾರೆ, ಈಗ ನಿಮಗೆ ಪ್ರತಿ ತಿಂಗಳಿನ ಎಷ್ಟನೇ ತಾರೀಕಿಗಾಗಿ ವೇತನ ಬರ್ತಾ ಇದೆ, ಪ್ರತಿ ತಿಂಗಳು ವೇತನ ಮಾಡ್ತಾರೋ ಅಥವಾ ಡಿಲೇ ಮಾಡ್ತಾರೆ, ಈ ರೀತಿಯಾದ ಕ್ವಶನ್ಸ್ಗಳನ್ನು ಕೇಳಿ ಅಲ್ಲಿ ಒಂದು ಪರಿಶೀಲನೆ ನಡಿ ಅಲ್ಲಿ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಅವರು ಮೇಲಕ್ಕೆ ಕಳಿಸ್ತಾರೆ, ಯಾರು ಇನ್ಸ್ಪೆಕ್ಟರ್ಗಳು. ನೆಕ್ಸ್ಟ್, ಅಂಥ ರಿಜಿಸ್ಟರ್ಗಳು ಅಥವಾ ದಾಖಲೆಗಳು, ಈಗ ಒಂದು ವೇಳೆ ಅಲ್ಲಿ ಯಾವುದೇ ಕಾರ್ಖಾನೆ ಇದ್ದಲ್ಲಿ ರಿಜಿಸ್ಟರ್ಗಳನ್ನು ಮೇಂಟೈನ್ ಮಾಡಬೇಕೆಂದು ಹೇಳುತ್ತೆ, ಹೌದಾ. ಅಂಥ ಒಂದು ರಿಜಿಸ್ಟರ್ಗಳನ್ನು ಇವರು ಪ್ರತಿಯೊಂದು ಅದರ ಒಂದು ನಕಲು ಪ್ರತಿಗಳನ್ನು ತೆಗೆದುಕೊಂಡು ಅವರಲ್ಲಿ ಇಟ್ಟುಕೊಂಡು ಅದನ್ನು ಆಡಿಟ್ ಮಾಡ್ತಾರೆ, ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಪೆನಲ್ಟಿ ಫಾರ್ ಅಫೆನ್ಸಸ್ ಅಂಡರ್ ದಿಸ್ ಆ್ಯಕ್ಟ್, ಅಂದರೆ ಕಾಯ್ದೆಯಡಿ ಅಪರಾಧಗಳಿಗೆ ದಂಡವನ್ನು ವಿಧಿಸಲಾಗುತ್ತೆ. ಈಗ ವಾಟ್ ಆರ್ ದಿ ರೀಸನ್ಸ್ ಫಾರ್ ದಿ ಪೆನಾಲ್ಟಿ, ವಿ ವಿಲ್ ಸಿ ವಾಟ್ ಆರ್ ದಿ ರೀಸನ್ಸ್ ಫಾರ್ ದಿ ಪೆನಾಲ್ಟಿ, ಅಂದರೆ ದಂಡಕ್ಕೆ ಕಾರಣಗಳು ಯಾವುವು. ಫಸ್ಟ್ ಒನ್ ಈಸ್ ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್, right, as this act has said that the payment of wages should be maximum within 7th day of the last day of the wage period or else 10th day, right. This is for less than 1000 employees and this is for greater than 1000 employees, do remember this. Then if at all there is a delay in the payment of wages, then there will be a fine that will be provided in this act as per the provisions. Second, unreasonable deductions, if at all your deductions are more than that has been provided or there is a provision in this act, then there will be penalty for each and every act that you will do. Next, third one is that excess deduction for the absence of duty, if at all he is absent for 1 day and you are deducting for 2 or 3 days, right, then it will be an offense under this act. Then excess deduction for damage or loss of the employer, that means if at all you have destroyed something and the amount chargeable for it will be 1000, right, but if at all he puts the penalty of 2000 rupees, then it will be excess chargeable, right. For that excess there will be again penalty on the employer. Excess deductions for house accommodation, amenity or services, right, if at all the house rent cost is only 6000 rupees and he is charging you 8000 rupees, that means it is excess, right. For this excess amount there will be penalty on the employer. ಕನ್ನಡದಲ್ಲಿ ಇದನ್ನು ನೋಡಬೇಕಾದ್ರೆ ದಂಡಗಳಿಗೆ ಕಾರಣಗಳೆಂದರೆ ಮೊದಲನೇದಾಗಿ ವೇತನ ಪಾವತಿಯಲ್ಲಿ ವಿಳಂಬವಾದಲ್ಲಿ, ಹೌದಾ. ಈಗ ನಾವು ಈ ಕಾಯ್ದೆಯಲ್ಲಿ ನೋಡಿದ್ದೇವೆ, 1000ಗಿಂತ ಕಡಿಮೆ ಎಂಪ್ಲಾಯಿ ಇದ್ದಲ್ಲಿ ಅಂದರೆ ಉದ್ಯೋಗಿಗಳಿದ್ದಲ್ಲಿ 7ನೇ ತಾರೀಕಿನ ಮ್ಯಾಕ್ಸಿಮಮ್ ಆಗಿರುತ್ತೆ. ಒಂದು ವೇಳೆ 1000ಕ್ಕಿಂತ ಹೆಚ್ಚಾಗಿ ಉದ್ಯೋಗಿಗಳಿದ್ದರೆ ಅದು 10ನೇ ತಾರೀಕು ಮ್ಯಾಕ್ಸಿಮಮ್ ಆಗಿರುತ್ತೆ, ಹೌದಾ. ಅಂದರೆ ವೇತನ ಅವಧಿ, ಇಂಥ ಅವಧಿಯನ್ನು ಮೀರಿ ಕೂಡ ಅವರು ನಿಮಗೆ ವೇತನವನ್ನು ಪಾವತಿಸಲಿಲ್ಲ ಅಂದರೆ ಅವರಿಗೆ ದಂಡವನ್ನು ವಿಧಿಸಬಹುದು. ಎರಡನೇದು, ನ್ಯಾಯಸಮ್ಮತವಲ್ಲದ ಕಡಿತಗಳನ್ನು ಮಾಡಿದರೆ, ಈ ಕಾಯ್ದೆಯಲ್ಲಿ ಯಾವ ಯಾವ ನ್ಯಾಯಯುತವಾಗಿ ನೀವು ಕಡಿತ ಮಾಡಬೇಕೆಂದು ಕೊಟ್ಟಿದ್ದಾರೆ, ಒಂದು ವೇಳೆ ಇದನ್ನು ಮೀರಿ ನೀವು ಯಾವುದೇ ಆದ ಒಂದು ಕಡಿತ ಮಾಡಿದ್ದಲ್ಲಿ ದಂಡವನ್ನು ವಿಧಿಸಬಹುದು ಎಂದು ಈ ಕಾಯ್ದೆ ಹೇಳುತ್ತದೆ. ನೆಕ್ಸ್ಟ್, ಕರ್ತವ್ಯಕ್ಕೆ ಅನುಪಸ್ಥಿತಿ ಹೆಚ್ಚುವರಿ ಕಡಿತ, ಅಂದರೆ ಈಗ ನೀವು ಕರ್ತವ್ಯಕ್ಕೆ ಗೈರು ಹಾಜರಾದಲ್ಲಿ, ರೈಟ್, 1 ದಿನ ಗೈರು ಹಾಜರಾಗಿರ್ತೀರ, ಆದರೆ ನಿಮಗೆ ನಿಮ್ಮ ವೇತನದಲ್ಲಿ 2 ದಿನದ ಗೈರು ಹಾಜರೆಂದು ಪರಿಗಣಿಸಿ ನಿಮಗೆ ಕಡಿತ ಮಾಡಿದ್ದಲ್ಲಿ ಅಂಥ ಒಂದು ಕಡಿತವನ್ನು ಈ ಕಾಯ್ದೆಯ ಉಲ್ಲಂಘನೆ ಎಂದು ತಿಳಿದುಕೊಂಡು ದಂಡವನ್ನು ವಿಧಿಸಬಹುದು. ನೆಕ್ಸ್ಟ್, ಉದ್ಯೋಗದಾತರಿಗೆ ಹಾನಿ ಅಥವಾ ನಷ್ಟಕ್ಕಾಗಿ ಹೆಚ್ಚುವರಿ ಕಡಿತ, ಈಗ ಒಂದು ವೇಳೆ ನೀವು ಯಾವುದೇ ಆದ ಒಂದು ನಿಮ್ಮ ಕೈಯಿಂದ ಯಾವುದೇ ಒಂದು ಹಾನಿಯಾಗಿ 1000 ರೂಪಾಯಿ 1000 ರೂಪಾಯಿನ ಯಾವುದೇ ಆದ ಒಂದು ವಸ್ತು ಹಾನಿಯಾದಲ್ಲಿ ನಿಮಗೆ ಅವರು 2000 ರೂಪಾಯಿ ದಂಡವನ್ನು ವಿಧಿಸಿದರೆ ಇದು ಕೂಡ ಒಂದು ಎಕ್ಸಸ್ ದಂಡವಾಗುತ್ತೆ, ಹೌದಾ. ನಿಮಗೆ ಹೆಚ್ಚುವರಿ ದಂಡವನ್ನು ವಿಧಿಸಿದ್ದಾರೆ. ಈ ರೀತಿಯಾದ ಹೆಚ್ಚುವರಿ ಮೊತ್ತವನ್ನು ನಿಮ್ಮ ವೇತನದಿಂದ ಕಡಿತ ಮಾಡಿದ್ದಲ್ಲಿ ಅದು ಕೂಡ ನ್ಯಾಯಸಮ್ಮತವಾಗಿರುವುದಿಲ್ಲ, ಅದಕ್ಕಾಗಿ ಈ ಕಾಯ್ದೆಯಡಿ ದಂಡವನ್ನು ವಿಧಿಸಬಹುದು. ಮನೆ ವಸತಿ ಸೌಲಭ್ಯ ಅಥವಾ ಸೇವೆಗಾಗಿ ಹೆಚ್ಚುವರಿ ಕಡಿತ, ಈಗ ಒಂದು ವೇಳೆ ನಿಮಗೆ ಒಂದು ವಸತಿ ಸೇವೆಯನ್ನು ಕೊಟ್ಟಿರ್ತಾರೆ, ಅದು ಮನೆ ಅಥವಾ ವಸತಿ ಕೊಟ್ಟಿರ್ತಾರೆ, ಅದಕ್ಕೆ ಕೇವಲ 6000 ರೂಪಾಯಿ ರೆಂಟ್ ಇರುತ್ತೆ, ಆದರೆ ನಿಮ್ಮ ಬಳಿ 8000 ರೂಪಾಯಿ ಅವರು ತೆಗೆದುಕೊಂಡಿದ್ದರೆ ಇಲ್ಲಿ ಏನಾಗುತ್ತೆ, 2000 ರೂಪಾಯಿ ಎಕ್ಸ್ಟ್ರಾ ಆಗಿರುತ್ತೆ, ಹೌದಾ. ಈ 2000 ರೂಪಾಯಿ ಏನಾಯಿತು, ಎಕ್ಸಸ್ ಆಗಿ ನಿಮ್ಮ ವೇತನದಿಂದ ಅವರು ಕಡಿತ ಮಾಡ್ತಿದ್ದಾರೆ. ಈ ರೀತಿಯಾದ ಎಕ್ಸಸ್ ಕಡಿತ ಮಾಡಿದ್ದಲ್ಲಿ ಇದನ್ನು ಕೂಡ ಒಂದು ನ್ಯಾಯಸಮ್ಮತವಲ್ಲ ಹಾಗೂ ಇದು ಈ ಕಾಯ್ದೆಯ ಉಲ್ಲಂಘನೆ ಎಂದು ಪರಿಗಣಿಸಿ ಇದರಡಿ ನಿಮಗೆ ದಂಡವನ್ನು ವಿಧಿಸಲಾಗುತ್ತದೆ. ನೆಕ್ಸ್ಟ್, ಬೈ ದಿಸ್ ವಿ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದಿ ಆ್ಯಕ್ಟ್ಸ್, ರೈಟ್. I think only 2 of the acts are remaining. One is Bonded Labor Act and one is Child Labor Act. ಇವೆರಡು ಕಾಯ್ದೆ ಉಳಿದಿದೆ ಈಗ, ಹೌದಾ. ಒಂದು ಬಾಂಡೆಡ್ ಲೇಬರ್ ಆ್ಯಕ್ಟ್, ಮತ್ತೊಂದು ಚೈಲ್ಡ್ ಲೇಬರ್ ಆ್ಯಕ್ಟ್, ಇವೆರಡು ಕಾಯ್ದೆ ಉಳಿದಿದೆ. ಆದರೆ ನಾವು ಈ ಕಾಯ್ದೆಯನ್ನು ಲಾಸ್ಟಿಗೆ ಮಾಡೋಣ. ಈಗ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಾವು ಅತಿಶಯ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಆಗಿರುತ್ತೆ. ಯಾಕಂದರೆ ವೈ, ಬಿಕಾಸ್ ಮೋಸ್ಟ್ ಆಫ್ ದಿ ಫೋಕಸ್ ವಿಲ್ ಬಿ ಆನ್ ರೀಸೆಂಟ್ ಲೇಬರ್ ಕೋಡ್ಸ್, ರೈಟ್.
as we know in 2019 and 2020 there has been labor codes, and most of the questions as mentioned in the syllabus it has said that there will be focus on the recent labor codes, right? And as per my vision I sees that 50% of the questions will be from what we have read till now, right? ಅಂದರೆ ನಾವು ಇಲ್ಲಿವರೆಗೆ ಏನೆಲ್ಲ ಓದಿದ್ದೇವೆ ಅದರ ಮೇಲೆ ನಿಮಗೆ 50% ಕ್ವಶನ್ ಬರುತ್ತೆ. ಇನ್ನುಳಿದ 50% ಮುಂದೆ ಮಾಡ್ತಕ್ಕಂಥ ಒಂದು 7ರಿಂದ 8 ವಿಡಿಯೋದಲ್ಲಿ ಮುಂದಿನ 50% ಕ್ವಶನನ್ನು ಕೇಳ್ತಾರೆ, ರೈಟ್? ಸೊ if at all you have not attended all the videos that has been covered, please do watch all the videos, because most of the questions like if at all ಈಗ ಒಂದು ವೇಳೆ 100 ಕ್ವಶನ್ ಅದಾವೆ, 100 ಕ್ವಶನ್ನಲ್ಲಿ 50 ಕ್ವಶನ್ ಇಲ್ಲಿವರೆಗೆ ನಾವು ಯಾವ ಕಾಯ್ದೆ ಮಾಡಿದ್ದೇವೆ ಆ ಕಾಯ್ದೆ ಮೇಲೆ ಬರುತ್ತೆ. ಇನ್ನುಳಿದ 50 ಕ್ವಶನ್ಗಳು ಮುಂಬರುವ ವಿಡಿಯೋದಲ್ಲಿ ಈಗ ನಾವು ಲೇಬರ್ ಕೋಡ್ಸ್ ಮಾಡ್ತೀವಿ, ಆ ಲೇಬರ್ ಕೋಡ್ಸ್ ಮೇಲೆ ಉಳಿದ 50 ಕ್ವಶನ್ಗಳು ಬರುತ್ತವೆ. ಸೊ ದಯಮಾಡಿ ಎಲ್ಲರೂ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ, ಎಲ್ಲರೂ ವಿಡಿಯೋಗಳನ್ನು ನೋಡಿ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಪದೇ ಪದೇ ರಿವಿಷನ್ ಮಾಡಿ ಮತ್ತು ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾಯಿರಿ, ರೈಟ್? PDF ಕೊಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ, ದಯಮಾಡಿ ಕ್ಷಮಿಸಿ. If at all you are new to the channel, please do subscribe and share with your friends. Thanks for watching the video. Have a nice day. Bye.